ಭವಾಯನಸ್ತ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾತ್ಮ ಸುಹೃತ್ ಪತಿಃ ಪಿತಾ ತ್ವಂ ಸದ್ಗುರುರ್ನಃ ಪರಮಂ ಚ ದೈವತಂ ಯಸ್ಯಾನುವೃತ್ತ್ಯಾ ಕೃತಿನೋ ಬಭೂವಿಮ. ಅಥಾತಃ ಭಾಗವತ ಸಾರೋದ್ಧಾರೆ ಏಕೋನವಿಂಶತಿತಮಂ 19ನೇ ಅಧ್ಯಾತ್ಮ ಪ್ರಕರಣಂ ಪ್ರಾರಭ್ಯತೆ. ತತ್ರ ಅಯಂ 22-ದ್ವಿಶತತಮಃ ಶ್ಲೋಕಃ, 222ನೇ ಶ್ಲೋಕ. ಅಯಂ ಪರಮಾತ್ಮ ಬಿಂಬರೂಪಿ ಸರ್ವಸ್ಯ ಲೋಕಸ್ಯ ಪಿತಾ ಮಾತಾ ಇತ್ಯಾದಿರೂಪೇಣ ಅನುಸಂಧೀಯೇತ. ಏತಾದೃಶಂ ಚ ಅನುಸಂಧಾನಪೂರ್ವಕಂ ಸೇವನಂ ನ ಕದಾಚಿತ್ ವಿಫಲಂ ಭವೇತ್. ಪರಂತು ಅಸ್ಯ ಉಪಾಸನೇನ ಸಾಧಕಃ ನಿಸ್ಸಂಗತ್ವಾಯ ಕಲ್ಪತೆ ಇತಿ ಅಸ್ಮಿನ್ ಪ್ರಕರಣೆ ವರ್ಣ್ಯತೆ. ಅತೀತೇಷು ಪ್ರಕರಣೇಷು ವಿಶೇಷತಃ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣೆ ಕೋಯಂ ಬಿಂಬೋಪಾಸಕ ಗುರುಃ ಕಾನಿ ವಾ ತಸ್ಯ ಲಕ್ಷಣಾನಿ ಇತ್ಯೇತೆ ವಿಷಯಾಃ ಸಮವರ್ಣ್ಯಂತ. ತೀರ್ಥಂ ತು ಮಹಾಭಾರತೋಕ್ತ ಮಾರ್ಗೇಣ ದ್ವಿವಿಧಂ ವರ್ತತೆ, ಸ್ಥಾವರಂ ಜಂಗಮಂ ಚೇತಿ. ತತ್ರ ಜಂಗಮಂ ತೀರ್ಥಂ ಸ್ಥಾವರಾತ್ ತೀರ್ಥಾತ್ ಗರೀಯಃ. ಸ್ಥಾವರತೀರ್ಥಾನಾಂ ಗಂಗಾದೀನಾಂ ಸೇವನೇನ ಕೇವಲಂ ಶರೀರಂ ಶುದ್ಧ್ಯೇತ. ಪರಂತು ಜಂಗಮಾನಾಂ ತೀರ್ಥಾನಾಂ ಗುರುಣಾಂ ಸೇವನೇನ ನಿಶ್ಚಿತಂ ಧ್ರುವಂ ಜ್ಞಾನಂ ಪ್ರತಿಪದ್ಯತೆ ಸಾಧಕೇನ. ತಯೇವ ಚ ಸಾಧಕಂ ಸಂಸಾರಂ ಪಾರಯಂತಿ. ತಾರಯಂತಿ ಚ. ಅತಃ ತಯೇವ ತೀರ್ಥಭೂತಾಃ ಇತ್ಯುಚ್ಯಂತೆ. ತರಂತೆ ಸಾಧಕಾಃ ಪಾಪಂ ಅಜ್ಞಾನಂ ಚ ಯೇಷಾಂ ಗುರುಣಾಂ ಸಾಧನೇನ ತಯೇವ ಗುರವಃ ಸಾಧವಶ್ಚ ತೀರ್ಥಾಃ ಇತ್ಯಪಿ ನಿರುಚ್ಯತೆ. ಅಥಾತ್ರ ಅವತರತೆ ಅಸ್ಯ ಅಧ್ಯಾತ್ಮ ಪ್ರಕರಣಸ್ಯ ಆದ್ಯಃ ಶ್ಲೋಕಃ ಭವಾಯ ನಸ್ತ್ವಮಿತಿ. ಯದಾ ಕೃಷ್ಣಃ ಹಸ್ತಿನಾವತಿ ಪುರಾತ್ ದ್ವಾರಕಾಂ ಪ್ರತಿ ನಿವವೃತೆ ತದಾ ದ್ವಾರಕಾನಗರಸ್ಯ ಪ್ರಜಾಃ ತಂ ಪ್ರತ್ಯುದ್ಗಮ್ಯ ಏವಂ ತುಷ್ಟುಃ. ಸ ಏವ ಸ್ತೋತ್ರ ಪ್ರಕಾರಃ ಅಸ್ಮಿನ್ ಭವಾಯನಸ್ತ್ವಮಿತಿ ಶ್ಲೋಕೆ ಸಂಗೃಹ್ಯತೆ. ಕೃಷ್ಣ ದ್ವಾರಕೆಯಿಂದ ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದಾಗ ದ್ವಾರಕೆಯ ಜನ ಅವನನ್ನು ಭಕ್ತಿ ಪ್ರೀತಿಯಿಂದ ಎದುರುಗೊಂಡು ಸ್ವಾಗತಿಸಿದರಂತೆ. ಅಲ್ಲಿ ಬರುವಂತಹ ಶ್ಲೋಕ ಇದು. ನೀನು ವಿಶ್ವಭಾವನ, ಈ ಜಗತ್ತಿನ ಉತ್ಪತ್ತಿ ಇತ್ಯಾದಿಗಳಿಗೆ ಕಾರಣ. ನೀನು ನಮಗೆ ಭವವನ್ನು ಕೊಡಬೇಕು. ಭವ ಅಂದರೆ ಸಂಸಾರ ಅಂತ ಒಂದು ಅರ್ಥ ಇದೆ. ಸಂಸಾರವನ್ನು ಮಾತ್ರ ಕೊಡುವುದಲ್ಲ. ಭವ ಅಂದರೆ ಮಂಗಳ, ಭಕ್ತಿ, ಜ್ಞಾನ, ವೈರಾಗ್ಯ ಮೊದಲಾದ ಮಂಗಳಗಳನ್ನು ನೀನೇ ನಮಗೆ ಕೊಡಬೇಕು. ಮತ್ತು ನಿನ್ನ ಅನುವರ್ತನದಿಂದ, ನಿನ್ನ ಸೇವೆಯಿಂದ ನಾವು ಎಲ್ಲ ಥರದ ಪುರುಷಾರ್ಥಗಳನ್ನು ಪಡ್ಕೊಂಡೆವು.
ನೀನು ನಮಗೆಲ್ಲರಿಗೂ ಪರದೇವತೆಯೂ ಹೌದು, ತಾಯಿ ಹೌದು. ತ್ವಮೇವ ಮಾತಾ ಆತ್ಮ ಸುಹೃತ್, ನಮ್ಮ ಜೀವದ ಗೆಳೆಯ, ಮತ್ತೆ ನಮ್ಮ ಸ್ವಾಮಿ, ನಮ್ಮ ತಂದೆಯೂ ಹೌದು. ತ್ವಂ ಸದ್ಗುರು ಪರಮಂಚ ದೈವತಂ, ನಮಗೆ ನೀನು ಜ್ಞಾನೋಪದೇಶ ಮಾಡುವ ಗುರುವೂ ಹೌದು, ಪರದೇವತವೂ ಹೌದು. ಜಗತ್ತಿನಲ್ಲಿ ಲೌಕಿಕರಾದಂತಹ ತಂದೆ ತಾಯಂದ್ರೆ ಏನಿದ್ದಾರೆ ಅವ್ರಿಗಿಂತ ವಿಭಿನ್ನವಾದ ಪಾತ್ರ ಈ ಭಗವಂತಂದು. ಈ ಜಗತ್ತಿನ ತಂದೆ ತಾಯಂದಿರು ಗುರುಗಳು ಆಗ್ತಾರೆ ಅಂತಿಲ್ಲ, ಗುರುವಾದವನು ತಂದೆ ತಾಯಿಯೂ ಆಗ್ತಾನೆ ಅಂತಿಲ್ಲ. ಆದರೆ ಪರಮಾತ್ಮ ಮಾತ್ರ ಎಲ್ಲ ಥರದ ಪಾತ್ರಗಳನ್ನು ನಮ್ಮ ಜೀವನದಲ್ಲಿ ವಹಿಸ್ತಾನೆ. ಅಯಂ ಪಿತಾ ಏತೆ ಪುತ್ರಾಹ ಅಂತ ಐತರೇಯ ಉಪನಿಷತ್ತು ಆ ಭಗವಂತನನ್ನ ತಂದೆ ಅಂತನೂ ಎಲ್ಲ ಜೀವನನ್ನು ಆತನ ಮಕ್ಕಳು ಅಂತನೂ ವರ್ಣನೆ ಮಾಡ್ತದೆ. ಮತ್ತೆ ಭಾಗವತವು ಕೂಡ ಹಿಂದೊಂದು ಕಡೆ 10ನೇ ಸ್ಕಂದದಲ್ಲೇ ಹೇಳ್ತದೆ, ನ ಮಾತಾ ನ ಪಿತಾ ತಸ್ಯ ನ ಭಾರ್ಯಾ ನ ಸುತಾದಯ ಸರ್ವೇಷಾಮಾತ್ಮಜೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ ಅಂತ. ಅವನಿಗೆ ಮೂಲಭೂತವಾಗಿ ತಂದೆ ತಾಯಿ ಯಾರೂ ಇಲ್ಲ, ಹೆಂಡತಿಯೂ ಇಲ್ಲ. ಆದರೆ ಅವನು ಮಾತ್ರ ಸರ್ವೇಷಾಂ ಆತ್ಮಜಃ, ಎಲ್ಲರಿಗೂ ಮಗನೂ ಹೌದು, ಆತ್ಮ ಅಂತಸ್ತಿತ್ವ ನಿಯಾಮಕನೂ ಹೌದು, ಪಿತಾ ತಂದೆ ಹೌದು, ತಾಯಿ ಹೌದು, ಅವನು ಒಡೆಯನಂತೂ ಹೌದೇ ಹೌದು. ಇದು ಭಗವಂತ ನಮ್ಮ ಜೀವಮಾನದಲ್ಲಿ ವಹಿಸುವಂತಹ ಬಹುಮುಖವಾದಂತಹ ಒಂದು ಪಾತ್ರ. ಭಗವಂತನನ್ನ ಪತಿ ಅಂತ ಉಪಾಸನೆ ಮಾಡಬೇಕಾದಂಥವರು ಕೆಲವೇ ಜನ ಅಪ್ಸರೆಯರಿದ್ದಾರೆ. ಭಗವದ್ ಭರ್ತೃತಾಯೋಗ್ಯಾ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ, ಎಲ್ಲ ಅಪ್ಸರೆಯರಲ್ಲ, ಕೆಲವು ಅಪ್ಸರೆಯರು ಮಾತ್ರ. ತದನ್ಯೇಷಾಂ ಮಹಾನ್ ದೋಷಃ ಭಗವದ್ ಭರ್ತೃತಾ ಸ್ಮೃತವು, ಉಳಿದ ಅಪ್ಸರೆಯರಾಗಲಿ ಮತ್ತೆ ಯಾರೇ ಸ್ತ್ರೀಯರಾಗಲಿ ಭಗವಂತನನ್ನು ಪತಿ ಅಂತ ಉಪಾಸನೆ ಮಾಡಿದರೆ ಮಹಾದೋಷ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಅವನು ತಂದೆ ಮಾತ್ರ ಎಲ್ಲ ಕಾರಣಕ್ಕೂ ಹೌದೇ ಹೌದು. ಇಂಥ ನಿನ್ನನ್ನು ಅನೇಕ ರೀತಿಯಿಂದ ನಾವು ಸೇವಿಸಿದಾಗಲೇ ನಮಗೆ ಮುಕ್ತಿ ಸಿಕ್ಕೀತು ಅಂತಾರವರು. ಮುಂದೆ 10ನೇ ಸ್ಕಂದದ 82ನೇ ಅಧ್ಯಾಯದ 6ನೇ ಶ್ಲೋಕ ಒಂದು, ನ ಬ್ರಹ್ಮಣಃ ಸ್ವಪರಭೇದ ಮತಿಸ್ತವ ಸ್ಯಾತ್ ಸರ್ವಾತ್ಮನಃ ಸಮದೃಶಃ ಸ್ವಸುಖಾನುಭೂತೆ ಸಂಸೇವಯಾ ಸುರತರೋರಿವತೆ ಪ್ರಸಾದಃ ಸೇವಾನುರೂಪ ಉದಯೋ ನ ವಿಪರ್ಯಯೋತ್ರ ಅಂತ. ಧರ್ಮರಾಜ ಕೃಷ್ಣನ ಸನ್ನಿಧಾನದಲ್ಲಿ ರಾಜಸೂಯ ಯಾಗ ಮಾಡಲಿಕ್ಕೆ ಅನುಮತಿ ಕೇಳ್ತಾನಲ್ಲ, ಆ ಒಂದು ಪ್ರಸಂಗ ಇದು. ನೀನು ಸ್ವಯಂ ಪರಿಪೂರ್ಣ ಸರ್ವಾತ್ಮ, ಮತ್ತೆ ಸಮದೃಕ್, ಎಲ್ಲರಲ್ಲಿಯೂ ಕೂಡ ಸಮಾನವಾದ ದೃಷ್ಟಿಕೋನ ಇದ್ದವನು. ಯಾರಿಗಾದರೂ ಒಬ್ಬರಿಗೆ ಅವರ ಸಾಧನೆಗೆ ತಕ್ಕಂತೆ ಅಭೀಷ್ಟವನ್ನು ಕೊಡುವ ಪ್ರಸಂಗ ಬಂದಾಗ ಇವನು ನನ್ನವನು ಇವನು ನನ್ನವನಲ್ಲ ಅನ್ನುವಂಥ ಪಕ್ಷಪಾತ ಬುದ್ಧಿ ಲೌಕಿಕರಿಗೆ ಇರುವಂತೆ ಇರೋದಿಲ್ಲ. ಲೌಕಿಕರಿಗೆ ಅವರ ಯೋಗ್ಯತೆಯನ್ನು ಅರಿಯದೇನೆ ಪಕ್ಷಪಾತ ಬುದ್ಧಿ ಇರ್ತದೆ. ನೀನು ಯೋಗ್ಯತೆಯನ್ನು ಅರಿತು ಅವರನ್ನು ಸ್ವೀಕಾರ ಮಾಡ್ತೀವಿ. ಯಮೈವೇಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ನಮಗೆ ಪ್ರವಚನದಿಂದ ಬುದ್ಧಿಶಕ್ತಿಯಿಂದ ಯಾವುದರಿಂದಲೂ ಕೂಡ ಪರಮಾತ್ಮನನ್ನ ಮುಟ್ಲಿಕ್ಕೆ ಬರೋದಿಲ್ಲ. ಆದರೆ ಪರಮಾತ್ಮ ಯಾವ ಒಬ್ಬ ಸಾಧಕನನ್ನ ಇವನು ನನ್ನವನು ಅಂತ ಸ್ವೀಕಾರ ಮಾಡ್ತಾನೆ ಅಂಥವನಿಗೆ ಮಾತ್ರ ಪರಮಾತ್ಮ ಸಿಗ್ತಾನೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಪರಮಾತ್ಮ ಇವನು ನನ್ನವನು ಇವನು ನನ್ನವನು ಅಲ್ಲ ಅಂತ ವ್ಯಕ್ತಿಗಳನ್ನು ಗಮನಿಸ್ತಾನೆ. ಆದರೆ ಅದು ಬೇಕಾಬಿಟ್ಟಿಯಾಗಿ ಅಲ್ಲ, ಅವರ ಯೋಗ್ಯತೆಯನ್ನು ಅನುಸರಿಸಿಯೇ, ಯೋಗ್ಯತೆಯನ್ನು ಅನುಲಕ್ಷಿಸಿಯೇ ಯಾರು ಸ್ವಭಾವತಃ ಭಕ್ತನಾಗಿದ್ದಾನೆ ಆ ಭಕ್ತನನ್ನ ತನ್ನವನನ್ನು ಸ್ವೀಕಾರ ಮಾಡ್ತಾನೆ. ಭಕ್ತನಲ್ಲದವನನ್ನ
ಅವನು ಸ್ವೀಕಾರ ಮಾಡೋದಿಲ್ಲ. ಈ ರೀತಿಯಾಗಿ ಅವನ ಆಲೋಚನೆ, ಭಗವಂತನ ಸ್ವೀಕಾರ, ಭಕ್ತರನ್ನು ಅವನು ಆಯ್ಕೆ ಮಾಡಿಕೊಳ್ಳುವ ರೀತಿ ಅದು ಅಪ್ರಾಕೃತ ಅಂತ ಅದರ ಅರ್ಥ. ನೀನು ಸರ್ವೇಶ್ವರ, ನಿನ್ನಲ್ಲಿ ಒಂದು ಸ್ವಯಂ ಪರಿಪೂರ್ಣವಾದಂತಹ ನಿನ್ನದೇ ಆದ ಸುಖದ ಖಜಾನೆ ಏನಿದೆ, ಆ ಸುಖವನ್ನೇ ನೀನು ಅನುಭವಿಸ್ತೆ, ಆ ಸುಖದಲ್ಲೇ ನೀನು ಮಗ್ನನಾಗಿರ್ತೆ. ಅದನ್ನು ಬಿಟ್ಟು ಬೇರೆ ಯಾವ ಸುಖವೂ ನಿನಗೆ ಬೇಕಾಗಿಲ್ಲ, ಬೇರೆ ಯಾವ ವ್ಯಕ್ತಿಯಿಂದಲೂ ನಿನಗೆ ಸುಖ ಬರಬೇಕಾದ್ದಿಲ್ಲ, ಸ್ವಯಂ ಲಕ್ಷ್ಮಿಯಿಂದಲೂ ನೀನು ಸುಖ ಅನುಭವಿಸುವನಲ್ಲ. ಆದ್ದರಿಂದ ಪ್ರತಿಯೊಬ್ಬರನ್ನು ಸೇವಾನುರೂಪ, ಅವರವರ ಸೇವೆಗೆ ತಕ್ಕಂತೆ, ಅವರವರ ಸಾಧನೆಗೆ ತಕ್ಕಂತೆ ಸಮಾನವಾಗಿ ಕಾಣುತ್ತೆ. ಕೆಲವರು ಸಾಧನೆ ಮಾಡಿದರೂ ಕೂಡ ಇನ್ನೂ ಫಲ ಪಡ್ಕೊಳ್ಳೋದಿಲ್ಲ, ಕೆಲವರು ಪಡ್ಕೋತಾರೆ. ಇದೊಂದು ಕಲ್ಪವೃಕ್ಷದಂತೆ, ದೇವತೆಗಳ ಲೋಕದಲ್ಲಿರುವಂಥ ಕಲ್ಪವೃಕ್ಷದಂತೆ. ಅವರು ಮಾಡುವ ಸೇವೆಗೆ ಅನುಗುಣವಾಗಿ ನೀನು ಫಲ ಕೊಡ್ತೆ. ಆದ್ರಿಂದಲೇ ನೀನು ನಿಷ್ಪಕ್ಷಪಾತಿ. ಆದ್ರಿಂದ ಸೇವಾ ಮಾಡಿದರೆ ಎಂದೂ ಅದು ನಿಷ್ಫಲ ಅಲ್ಲ. ನ ವಿಪರ್ಯಯೋತ್ರ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಭಗವದ್ಗೀತಾ ಕೂಡ ಹೇಳ್ತದೆ. ಭಗವಂತನ ಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿ ಸಾಧನದಲ್ಲಿ, ಅಧ್ಯಾತ್ಮ ಅನುಷ್ಠಾನದಲ್ಲಿ ಯಾರು ತೊಡಗಿದ್ದಾನೆ ಅವನಿಗೆ ದುರ್ಗತಿ ಎಂದೂ ಇಲ್ಲ. ಸೇವಾನುರೂಪ ಉದಯ, ತನ್ನ ಸೇವೆಗೆ ತಕ್ಕಂತೆ ಅವನು ಉದಯ ಪಡ್ಕೊಳ್ತಾನಷ್ಟೆ. ಸೇವೆ ಮಾಡಿದರೂ ಕೆಲವೊಂದು ಬಾರಿ ನಿನಗೆ ತೃಪ್ತಿ ಆಗಲಿಕ್ಕಿಲ್ಲ, ಆವಾಗ ಅವರಿಗೆ ಫಲ ಸಿಗಲಿಕ್ಕಿಲ್ಲ ಅಷ್ಟೆ. ಈ ಮಾತುಗಳನ್ನೆಲ್ಲ ತುಂಬ ವಿವೇಚನೆಯಿಂದ ನಾವು ಅರ್ಥೈಸಿ ತಿಳ್ಕೋಬೇಕಾಗ್ತದೆ. ಎಲ್ಲರಿಗೂ ಸೇವೆ ಮಾಡಿದಾಗಲೆಲ್ಲ ಅವರು ಬಯಸಿದಾಗ, ಅವರು ಬಯಸಿದ ಕಾಲದಲ್ಲಿ, ಅವರು ಬಯಸಿದ ಸ್ಥಳದಲ್ಲಿ, ಅವರು ಬಯಸಿದ ರೀತಿಯಲ್ಲಿ ಸುಖ ಅವರಿಗೆ ಸಿಗದಿರಬಹುದು. ಯಾಕೆಂದರೆ ಭಗವಂತ ಯಾರಿಗೆ ಫಲವನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನೆಲ್ಲ ಮುಂಚಿತವಾಗಿ ತಿಳಿದಿದ್ದಾನೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲಾಹ ಅಪಿ, ಎಲ್ಲ ಜೀವರು ಕೂಡ ಭಿನ್ನರಾಗಿದ್ದಾರೆ, ಮತ್ತು ಭಿನ್ನ ಭಿನ್ನವಾದ ಸ್ವಭಾವವುಳ್ಳವರಾಗಿದ್ದಾರೆ. ಅವರ ಯೋಗ್ಯತೆಯೂ ಕೂಡ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಈ ಹಿಂದೆ ಸಾಧನೆ ಯಾರ್ದು ಎಷ್ಟಾಗಿದೆ, ಈಗ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ, ಮುಂದೆ ಅವರು ಯಾವಾಗ ಮುಕ್ತಿಯನ್ನು ಪಡೆಯಬೇಕಾಗಿದೆ ಅನ್ನುವುದನ್ನೆಲ್ಲ ಗಮನಿಸಿಯೇ ಅವನು ಆ ಸಾಧನೆಗೆ ಓಗೊಡ್ಬೇಕಾಗ್ತದೆ ಭಗವಂತ. ಇವನ್ನ ಕೆಲವು ಉದಾಹರಣೆಗಳ ಮೂಲಕ ನಾವು ತಿಳ್ಕೋಬೇಕಾಗ್ತದೆ. ಸಾಧಕನ ಯೋಗ್ಯತೆ ದೊಡ್ಡದಿರಬಹುದು, ಬೇಕಾದಷ್ಟು ಆತ ಸಾಧನೆ ಮಾಡಿರಬಹುದು, ದೊಡ್ಡ ಸಾಧಕ ಇರಬಹುದು. ಆದರೆ ಕೆಲವೊಂದು ಬಾರಿ ಸಣ್ಣ ಸಾಧಕನಿಗೆ ಏನು ಫಲ ಸಿಕ್ಕಿತು ಕೂಡಲೇ ಅದು ದೊಡ್ಡ ಸಾಧಕನಿಗೆ ಸಿಗಲಿಕ್ಕಿಲ್ಲ. ದೊಡ್ಡ ಸಾಧಕನಾದವನೊಬ್ಬನಿಗೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚೇ ಬಂದಾವು ಸಣ್ಣ ಸಾಧಕನಿಗೆ ಹೋಲಿಸಿದರೆ. ಅಥವಾ ಸಾಧಕನೇ ಅಲ್ಲ, ದುಷ್ಟನಾದವನು ಅಂಥವನಿಗೆ ಹೋಲಿಸಿದರೂ ಕೂಡ ಸಾಧಕನಾದವನು ಅನೇಕ ಕಷ್ಟ ಕೋಟಲೆಗಳಿಗೆ ತುತ್ತಾಗುವುದು ಜಗತ್ತಿನಲ್ಲಿ ಕಾಣುತ್ತದೆ. ಇದು ಯಾವುದೂ ಕೂಡ ಭಗವಂತ ಸಾಧನೆಯನ್ನು ಗಮನಿಸುವುದಿಲ್ಲ ಅನ್ನುವುದಕ್ಕೆ ನಿದರ್ಶನ ಅಲ್ಲ. ಸಾಧನವನ್ನು ಗಮನಿಸ್ತಾನೆ, ಆ ವ್ಯಕ್ತಿಯ ಸ್ವಭಾವವನ್ನು ಕೂಡ ಗಮನಿಸ್ತಾನೆ. ಅದೆಲ್ಲವನ್ನು ಗಮನಿಸಿಯೇ ಯಾವಾಗ ಆ ವ್ಯಕ್ತಿಯನ್ನು ಮೇಲೆತ್ತಬೇಕು, ಯಾವಾಗ ಹಾಗೆ ಸಂಸಾರದಲ್ಲಿ ಆತನನ್ನು ಬಿಡಬೇಕು ಅನ್ನುವುದನ್ನೆಲ್ಲ ಅವನು ವಿಚಾರ ಮಾಡ್ತಾನೆ. ಕೆಲವು ಉದಾಹರಣೆಗಳನ್ನು ಈ ಹಿಂದೆ ನಾನು ನನ್ನ ಮನವರಿಕೆಗಾಗಿ ಕೊಟ್ಕೊಂಡಿದ್ದೆ, ಹಾಗೆ ಪ್ರವಚನಗಳಲ್ಲಿ ಹೇಳಿದ್ದು ಕೂಡ ಇದೆ. 2 ಸ್ಥಳಗಳಲ್ಲಿ ಬಾವಿಯನ್ನು ತೋಡ್ಲಿಕ್ಕೆ ತೊಡಗಿದ್ದಾರೆ. ಇದೊಂದು ಸ್ಥಳ, ಮತ್ತೊಂದು ಸ್ಥಳ. ಒಂದು ಸ್ಥಳದಲ್ಲಿ ಬೇಗ ನೀರು ಕಾಣಿಸ್ಕೊಂಡಿತ್ತು,
ಎಷ್ಟು ಬೆಳೆದ್ರೂ ಬರದೇ ಇರುವಂತಹ ನೀರು. ಆಳ ಆಗಿದ್ದು ಕಡಿಮೆ, ಆಳ ಅಗಲ ಎರಡೂ ಕಡಿಮೆನೆ. ನೀರು ಬೇಗ ಸಿಕ್ಕಿತು. ಆವಾಗ ಇನ್ನೇನು ಅದನ್ನು ಹೆಚ್ಚು ನಾವು ಆ ಬಾವಿಯನ್ನು ತೋಡುವ ಅಗತ್ಯವಿಲ್ಲ. ಇಲ್ಲಿಗೆ ಆ ಬಾವಿಯನ್ನು ತೋಡುವ ಕೆಲಸ ಮುಗಿಸಿ ಅದಕ್ಕೊಂದು ಸುಭದ್ರವಾದ ಕಟ್ಟೆಯನ್ನು ಕಟ್ಟಿ ಜನರ ಉಪಯೋಗಕ್ಕೆ ಅದನ್ನು ಬಿಟ್ಟು ಬಿಡಬಹುದು ಅಂತ ಅದರ ತಜ್ಞರಾದವ್ರು ಹೇಳ್ತಾರೆ. ಇನ್ನು ಮತ್ತೊಂದು ಯಾವುದೋ ಸ್ಥಳದಲ್ಲಿ ಬಾವಿಯನ್ನ ಮೊದಲನೇ ಸ್ಥಳದಲ್ಲಿ ತೋಡಿದಷ್ಟೇ ಆಳವಾಗಿ ತೋಡಿದ್ರು ಕೂಡ, ಅಷ್ಟೇ ಅಗಲವಾಗಿ ತೋಡಿದ್ರು ಕೂಡ ನೀರೇ ಬಂದಿರ್ಲಿಕ್ಕಿಲ್ಲ. ಆದರೆ ತಜ್ಞರಾದವ್ರು ಹೇಳ್ತಾರೆ ಅಲ್ಲಿ ನೀರು ಬರೋದಿದೆ, ಇನ್ನೂ ಸ್ವಲ್ಪ ಆಳವಾಗಿ ಅಥವಾ ಅಗಲವಾಗಿ ಅಥವಾ ಆಳ ಅಗಲ ಎರಡನ್ನೂ ಸೇರಿಸಿಕೊಂಡೇ ತೋಡಬೇಕಾಗ್ತದೆ. ಹಾಗೆ ತೋಡಿದಾಗ ಇಲ್ಲಿ ಹೆಚ್ಚೇ ನೀರು ನಮಗೆ ಸಿಗ್ತದೆ. ಅಲ್ಲೊಂದು ಯಾವುದೋ ದೊಡ್ಡ ಬಂಡೆಕಲ್ಲು ಅಡ್ಡ ಇದೆ. ಆ ಬಂಡೆಕಲ್ಲನ್ನು ಸರಿಸಿಬಿಟ್ರೆ, ಬಂಡೆಕಲ್ಲನ್ನು ಬಹಳ ಶ್ರಮ ಆದರೂ ತೊಂದರೆ ಇಲ್ಲ, ಆ ಬಂಡೆಕಲ್ಲನ್ನು ಒಡೆದು ತೆಗೆದ್ರೆ ಅಲ್ಲಿ ಸಾಕಷ್ಟು ನೀರು ಸಿಗ್ತದೆ ಅಂತ ಆ ಬಾವಿ ಒಡೆಯುವ ತಜ್ಞರಾದವರು ಅದಕ್ಕೆ ಸಮಾಧಾನ ಹೇಳ್ತಾರೆ. 10 ಅಡಿ ತೋಡಿದ ಮಾತ್ರಕ್ಕೆ ನೀರು ಬಂದಿರಬಹುದು ಕೆಲವು ಕಡೆ, 100 ಅಡಿ ತೋಡಬೇಕಾಗಬಹುದು, ತೋಡಲೇಬೇಕಾಗಬಹುದು ಇನ್ನು ಕೆಲವೆಡೆ. ಯಾಕೆ ಹಾಗೆ ಅಂದರೆ, ಸಹಜವಾಗಿಯೇ ಆಳ ಅಗಲ ಹೆಚ್ಚಿದ್ದಲ್ಲಿ ನೀರಿನ ಲಭ್ಯತೆಯೂ ಹೆಚ್ಚು, ಆಳ ಅಗಲ ಕಡಿಮೆ ಇದ್ದಲ್ಲಿ ನೀರಿನ ಲಭ್ಯತೆ ಕಡಿಮೆನೇ. ಮನೆ ಬಾವಿಗಳಂತೆ ಕೆಲವರು, ಊರ ಬಾವಿಗಳಂತೆ ಇನ್ನು ಕೆಲವರು, ಇವೆಲ್ಲ ಸಾಧಕರಿಗೆ ಅನ್ವಿತ ಆಗ್ತವೆ. ಸಾಧಕರ ಯೋಗ್ಯತೆ ಸಣ್ಣದಾದ್ರೆ ಅವರು ಬೇಗ ಸಿದ್ಧಿಯನ್ನು ಪಡ್ಕೊಂಡು ಬಿಡ್ತಾರೆ. ಭಗವಂತ ಅವರ ಯೋಗ್ಯತೆಯನ್ನು ಅನುಲಕ್ಷಿಸಿಯೇ ಬೇಗ ಅವರಿಗೆ ಫಲ ಕೊಟ್ಟು ಬಿಡ್ತಾನೆ. ಅಂಥ ಸಾಧಕರಿಂದ ಸಮಾಜಕ್ಕೆ, ಇನ್ನಿತರರಿಗೆ, ಅವರ ಸುತ್ತಮುತ್ತಲು ಇರುವಂಥವ್ರಿಗೆ ಬಹಳ ಉಪಯೋಗ ಆದೀತಂತೇನಂತೇನಿಲ್ಲ, ಸ್ವಲ್ಪ ಸ್ವಲ್ಪ ಉಪಯೋಗ ಆದೀತಷ್ಟೆ. ಮತ್ತೆ ಅವರಿಗೂ ಕೂಡ ನಾಳೆ ಮುಕ್ತಿಯಲ್ಲಿ ಮಹಾಫಲ ಮಹಾ ಸುಖ ಸಿಕ್ಕೀತು ಅಂತಿಲ್ಲ. ಜೀವ ಸುಖ ಸ್ವರೂಪ, ಅವನಿಗೆ ಆ ಒಂದಿಷ್ಟು ಸುಖ ಸಿಗ್ತದೆ ಅಷ್ಟೇ. ತನ್ನ ಸ್ವರೂಪವೇ ಆದಂತಹ ಸುಖವನ್ನ ಒಂದಿಷ್ಟು ಅವನು ಪಡ್ಕೊಂಡಾನು ಅಷ್ಟೆ. ಆದರೆ ಇನ್ನು ಕೆಲವರು ಸಮಾಜಕ್ಕೆ ಹೆಚ್ಚಿನ ಜ್ಞಾನ ಇತ್ಯಾದಿಗಳನ್ನು ಕೊಡುವಂತಹ ಯೋಗ್ಯತೆಯವರಾಗಿರ್ತಾರೆ. ನಾವು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ನಮಗೆ ಜ್ಞಾನಾನಂದಾದಿಗಳು ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ದೊಡ್ಡ ಪ್ರಮಾಣದ ಜ್ಞಾನಾನಂದಾದಿಗಳು ನಮಗೆ ಬರಬೇಕಾದ್ರೆ ದೊಡ್ಡ ಪ್ರಮಾಣದ ಪ್ರಯತ್ನವೂ ಕೂಡ ಆಗಬೇಕಾಗ್ತದೆ. ಎಲ್ಲಿ ಸಿದ್ಧಿ ದೊಡ್ಡದಿದೆಯೋ, ಗುರಿ ದೊಡ್ಡದಿದೆಯೋ, ಅಲ್ಲಿ ಪ್ರಯತ್ನವೂ ಹೆಚ್ಚು. ಇದನ್ನೆಲ್ಲ ನಾವು ಗಮನಿಸಬೇಕು. ರುಜುವಾದಂಥ ಯೋಗಿಗೆ, ಚತುರ್ಮುಖ ಬ್ರಹ್ಮನಿಗೆ 100 ಕಲ್ಪದ ಸಾಧನೆ ಇದೆ, ಅಥವಾ 200 ಕಲ್ಪದ ಸಾಧನೆ ಇದೆ. ಮೊದಲೊಂದು 100 ಕಲ್ಪ ಆತ ಸಾಮಾನ್ಯ ಅಪರೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾನೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತೆ ವಿಶೇಷವಾದ ಪ್ರಯತ್ನ ಪಡ್ತಾನೆ. ಹೀಗೆ ಕನಿಷ್ಠ 100 ಕಲ್ಪದ ಸಾಧನೆ, 31,104,000 ಕೋಟಿ ವರ್ಷಗಳದ್ದು ಒಂದು ಕಲ್ಪ, ಮಹಾಕಲ್ಪ ಅಂತಾರೆ ಅದನ್ನ. ಅಂಥ 100 ಕಲ್ಪಗಳ ಸಾಧನೆ ಆತನಿಗಿದೆ. ಯಾಕೆಂದ್ರೆ ಅವನು ಏಷ ಲೋಕಗುರು, ಜಗತ್ತಿಗೆಲ್ಲ ಆತ ಗುರು, ಜಗತ್ತಿಗೆಲ್ಲ ಜ್ಞಾನೋಪದೇಶ ಮಾಡಬೇಕಾದವನು, ಜಗತ್ತಿನ ದೇಹ, ಎಲ್ಲ ಲೋಕದ ಜೀವಿಗಳ ದೇಹ, ಮನಸ್ಸು, ಆತ್ಮ ಇವುಗಳೆಲ್ಲವನ್ನೂ ನಿಯಂತ್ರಿಸಬೇಕಾದವನು, ಕಾಲವನ್ನು ನಿಯಂತ್ರಿಸಬೇಕಾದವನು, ಜೀವವನ್ನು ನಿಯಂತ್ರಿಸಬೇಕಾದವನು, ಜೀವದ ಗುಣಗಳನ್ನು ನಿಯಂತ್ರಿಸಬೇಕಾದವನು. ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ. 200 ಕಲ್ಪಗಳು, ಈಗ ಅವನು 100 ಕಲ್ಪಗಳಾದರೂ ಹೀಗೆ ಅವನು ಮತ್ತೆ ಸಂಸಾರಕ್ಕೆ ಬರಬೇಕು.
ಆ ಕಲ್ಪವನ್ನು ಮುಗಿಸ್ಬೇಕು, ಮತ್ತೆ ಬರಬೇಕು. ಕೊನೆಗೊಮ್ಮೆ ವಾಯುವಾಗಿ, ಕೊನೆಗೆ ಬ್ರಹ್ಮನಾಗಿ ಅವನು ಮುಕ್ತನಾಗಬೇಕು. ಆದರೆ ನಮ್ಮಂಥ ಒಬ್ಬ ಸಾಮಾನ್ಯ ಜೀವ ಒಂದೇ ಕಲ್ಪದಲ್ಲೇ 31,104 ಕೋಟಿ ವರ್ಷಗಳ ಒಂದೇ ಕಲ್ಪದಲ್ಲಿ, ಅದರಲ್ಲೂ ಪೂರ್ವಾರ್ಧವನ್ನು ಬಿಟ್ಟು ಉತ್ತರಾರ್ಧದಲ್ಲಿ ಮೊದಲ ದಿವಸ, ಮೊದಲ ತಿಂಗಳು, ಮೊದಲನೇ ದಿವಸದಲ್ಲಿ ಹುಟ್ಟಿ ಕೆಲವು ವರ್ಷಗಳು, ಕೆಲವರಿಗೆ 1000, ಕೆಲವರಿಗೆ 1,00,000, ಹೀಗೆಲ್ಲ ವರ್ಷಗಳು, ಹೀಗೆಲ್ಲ ಜನ್ಮಗಳನ್ನು ಅವ್ರು ತಾಳ್ಬೇಕಾಗ್ತದೆ. ಆ ಥರದ ಜನ್ಮಗಳನ್ನು ತಾಳಿ ನಾವು ಮುಕ್ತರಾಗಿ ಬಿಡ್ತಿರ್ತೇವೆ. ನಮ್ಮ ನಂತರವೂ ಇನ್ನೂ ಅನೇಕ ಜನ ಅನೇಕ ಋಜುಗುಣಸ್ಥರು ಸೃಷ್ಟಿಗೆ ಬರೋರಿದ್ದಾರೆ. ಅವರೆಲ್ಲಕ್ಕಿಂತ ಬೇಗ ನಾವು ಮುಕ್ತರಾದೆವು, ನಾವು ಫಲ ಕಂಡೆವು, ನಾವು ಸಿದ್ಧಿ ಕಂಡೆವು. ಅಂದ ಮಾತ್ರಕ್ಕೆ ಅವ್ರಿಗಿಂತ ನಾವು ಖಂಡಿತವಾಗಿಯೂ ಯಾವ ದೃಷ್ಟಿಯಿಂದ ಶ್ರೇಷ್ಠರು ಅಂತ ಏನಲ್ಲ. ಯಾಕಂದ್ರೆ ನಮ್ಮ ಬಾವಿ ಆಳಾಗಲವೇ ಕಡಿಮೆ, ನೀರು ಬೇಗ ಬಂತು. ಆದ್ರಿಂದ ನಮ್ಮ ನೀರಿನಿಂದ, ನೀರು ಅಂದ್ರೆ ಕರ್ಮ, ನೀರು ಅಂದ್ರೆ ಜ್ಞಾನ, ಅದರಿಂದ ಸಮಾಜಕ್ಕೆ ಆಗಬೇಕಾದಂತಹ ಉಪಯೋಗವೂ ಅಷ್ಟರಲ್ಲೇ ಇದೆ. ಯೋಗ್ಯತೆ ದೊಡ್ಡದಾದಂತೆ ಮೇಲ್ಮೇಲೆ ಹೋದಂತೆ ತಾವು ಸಾಧನೆ ಮಾಡುವುದಲ್ಲದೆ ಇತರರಿಂದಲೂ ಸಾಧನೆ ಮಾಡಿಸಬೇಕಾದಂತಹ ಜವಾಬ್ದಾರಿ ಅವರಲ್ಲಿ ಅಧಿಕ ಆಗ್ತದೆ. ಹಾಗಾಗಿ ಆ ಬಾವಿಯ, ಆ ಜಲಾಶಯದ ಆಳ ಅಗಲಗಳು ಕಡಿಮೆ ಆಗ್ಬೇಕು, ಅವು ಹೆಚ್ಚಾಗಿರ್ಬೇಕಾಗ್ತದೆ. ಕೆಳಗಿನವರಿಗಿಂತ ಮೇಲಿನವರಿಗೆ. ಆದ್ರಿಂದ ಜ್ಞಾನ ಭಕ್ತಿ ವೈರಾಗ್ಯಗಳು, ಶ್ರವಣ ಮನನ ಧ್ಯಾನಗಳಿಂದ ಜ್ಞಾನ, ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯ, ಜ್ಞಾನ ಭಕ್ತಿ ವೈರಾಗ್ಯ ಪೂರ್ವಕವಾಗಿ ಮಾಡಬೇಕಾದಂತಹ ಕರ್ಮ, ಮತ್ತೆ ಮೂಲ ರೂಪದಲ್ಲಿ ಸಾಧನೆ ಮಾಡುವುದಲ್ಲದೇನೆ ಅವತಾರ ರೂಪದಲ್ಲಿ ಅನೇಕ ಬಾರಿ ಬಂದು ಅನೇಕ ಲೋಕ ಕಲ್ಯಾಣ ಕಾರ್ಯಗಳನ್ನು ಅವನು ಮಾಡಬೇಕಾಗ್ತದೆ. ಹೀಗೆಲ್ಲ ಅನೇಕ ಜವಾಬ್ದಾರಿಗಳು ಅವನಿಗಿರೋದರಿಂದ ಅವನ ಸಿದ್ಧಿ ವಿಳಂಬಿತ ಆಗ್ತದೆ. ಮತ್ತೆ ಅವನ ಆ ವಿಳಂಬಿತವಾದ ಸಿದ್ಧಿಯ ಮೂಲಕ ಅವನಿಗೆ ಸಿಗುವಂತಹ ಸುಖವೂ ಕೂಡ ಬಹಳ ದೊಡ್ಡದೇ. ಹೀಗೆ ಸಾಧಕ ಆಗಿದ್ದಾನೆ, ಅವನು ಭಕ್ತನಾಗಿದ್ದಾನೆ ಅಂದ ಮೇಲೆ ಒಂದಲ್ಲ ಒಂದು ದಿವಸ ಸಿದ್ಧಿಯನ್ನು ಪಡಿತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಪ್ರತಿಜಾನೇ ಪ್ರಿಯೋಸಿಮೆ. ಇದು ಕೃಷ್ಣ ಮತ್ತು ಅರ್ಜುನರು ಮಾಡಿದಂಥ 2 ಪ್ರತಿಜ್ಞೆಗಳು. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ನನ್ನ ಬಳಿಗೆ ಬಂದಿದ್ದಿ, ಪ್ರತಿಜಾನೇಹಿ, ಜಗತ್ತಿನ ಎದುರಿಗೆ ಹೋಗಿ ನಿಂತು ನಾನು ಕೃಷ್ಣ ಹೇಳಿದೆ ಅಂತ ಪ್ರತಿಜ್ಞೆ ಮಾಡಿ ಸಾರಿ ಹೇಳು. ಏನಂದ್ರೆ, ನಮೇ ಭಕ್ತ ಪ್ರಣಶ್ಯತಿ, ಭಗವಂತನ ಭಕ್ತನೆಂದು ಹಾಳಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡು. ಜನ ಅದನ್ನು ನೋಡಿ ನಂಬಲಿ. ಮಹಾಭಾರತದಂಥ, ಭಾಗವತದಂಥ ಕಥೆಗಳಲ್ಲೇ ಭಗವಂತನನ್ನು ನಂಬಿದವರು ಎಂದು ಹಾಳಾಗಲಿಲ್ಲ, ನಂಬದೇ ಇದ್ದವರು ಹಾಳಾಗಿ ಹೋದರು ಅಂತನ್ನುವುದು ಜಗತ್ತಿಗೆ ತಿಳಿಯುವಂತಾಗಲಿ. ಏಷ ಪಂಥಾಹ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ. ಇದು ಐತರೇಯ ಉಪನಿಷತ್ತಿನ ಆರಂಭದಲ್ಲೇ ಬರುವಂಥ ಒಂದು ಮಾತು. ಆ ಪರಬ್ರಹ್ಮನನ್ನ ಇವನೇ ನಮಗೆ ಮಾರ್ಗದರ್ಶಕ, ಅವನೇ ನಮಗೆ ಕರ್ಮವನ್ನು ಮಾಡಬೇಕಾದ ವಿಧಾನವನ್ನು ತಿಳಿಸಿಕೊಡುವವನು ಕೂಡ ಹೌದು. ನಾವು ಕೊನೆಗೆ ಹೋಗಿ ತಲುಪಬೇಕಾದಂತಹ ಗುರಿಯೂ ಕೂಡ ಅವನೇ ಅಂತ ಆ ಉಪನಿಷತ್ತು ವರ್ಣನೆ ಮಾಡಿದೆ. ತಸ್ಮಾನ್ ನ ಪ್ರಮಾದೇತ್ ತಮ್ ನಾತೀಯಾತ್ ನ ಹ್ಯತ್ಯಾಯನ್ ಪೂರ್ವೇ ಯೇ ಅತ್ಯಾಯನ್ ತೇ ಪರಾಬಭೂಃ. ಆ ಪರಮಾತ್ಮನ ಉಪಾಸನೆಯನ್ನು ಯಾವತ್ತೂ ಕೂಡ ನಾವು ಬಿಡಬಾರದು, ಅಜಾಗರೂಕತೆಯಿಂದ ಬಿಡಬಾರದು. ಅವನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಆರಾಧನೆ ಮಾಡಬಾರದು ಕೂಡ. ಹಿಂದಿನ ಜ್ಞಾನಿಗಳಾದಂಥ ದೇವತೆಗಳು, ಋಷಿಗಳು ಮೊದಲಾದವರೆಲ್ಲ ಆ ಆರಾಧನೆಯನ್ನು ಬಿಡಲಿಲ್ಲ.
ಭಗವಂತನ ಪರಿವಾರಭೂತರಾದವರು ಇತರ ದೇವತೆಗಳು ಅಂತಲೇ ಅವನನ್ನು ಆರಾಧನೆ ಮಾಡಿದರು. ಏಹಿ ಅತ್ಯಾಯಂತೆ ಪರಾಬಭೂ, ಯಾರು ಆ ಭಗವಂತನ ಆರಾಧನೆಯನ್ನು ಬಿಟ್ಟರು, ಪ್ರಮಾದದಿಂದ ಬಿಟ್ಟರು, ತೇ ಪರಾಭವು, ಜೀವನದಲ್ಲಿ ಪರಾಭವ ಕಂಡ್ರು, ಅಮಂಗಳವನ್ನು ಕಂಡ್ರು ಅಂತ ಅಲ್ಲಿ ಬಂತು. ಹೀಗೆ ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ, ನಾವು ಕೃತಿಗಳಾಗ್ತೇವೆ, ಕೃತಕೃತ್ಯರಾಗ್ತೇವೆ ಭಗವಂತನನ್ನು ಸೇವಾ ಮಾಡಿದ್ರಿಂದ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತು. ಒಂದಲ್ಲ ಒಂದು ದಿವಸ ಕೃತಕೃತ್ಯರಾಗೇ ಆಗ್ತೇವೆ ಅಂತ ಅನ್ನೋದನ್ನ ಈ ಮಾತುಗಳ ಮೂಲಕ ತಿಳ್ಕೊಳ್ಬೇಕು. ನೀನು ಸಮುದ್ರಕ್ಕೆ ಯಾವುದೇ ರೀತಿಯಾದಂತಹ ದೋಷವಿಲ್ಲದವನು ಅಂತ ಆ ಭಗವಂತನನ್ನು ಆರಾಧನೆ ಮಾಡಬೇಕು. ಆ ದೃಷ್ಟಿಯಿಂದ ನಮಗಾಗಿರುವ ವಿಳಂಬ ಏನಿದೆ, ಸೇವೆಯಲ್ಲಿ ವಿಳಂಬ, ನಾವು ಅಪೇಕ್ಷೆ ಪಟ್ಟಾಗ ಅದು ಸಿಗದೇ ಇರುವುದು, ಅದನ್ನೆಲ್ಲ ಒಂದು ತಾತ್ವಿಕವಾದಂತಹ ದೃಷ್ಟಿಕೋನದಿಂದ ಸಹಿಸಿಕೊಳ್ಳೋದನ್ನು ಕಲಿಬೇಕು. ಹಿಂದೆ ಹೇಳಿದ್ದೆ ಇದನ್ನ, ಚಿಕ್ಕ ಮಕ್ಕಳಿಗೆ ವಿಳಂಬವನ್ನು ಸಹಿಸಿಕೊಳ್ಳುವ ಶಕ್ತಿ ಇರೋದಿಲ್ಲ. ನಿಮ್ಮ ಮನೆ ಕೋಟಿ ಪತಿಗಳ ಮನೆಯೇ ಇರಬಹುದು, ಬಹಳ ದೊಡ್ಡ ಐಶ್ವರ್ಯವೇ ನಿಮ್ಮಲ್ಲಿ ಇರಬಹುದು, ಆದರೆ ಮಕ್ಕಳು ಏನನ್ನೋ ಒಂದು ತಿನಿಸನ್ನು ಬಯಸಿದರೆ ಮನೆಯಲ್ಲಿ ಅದನ್ನು ಮಾಡಿಕೊಡಬೇಕು ಅಂತಿದ್ರೆ ಯಾವ ಪದಾರ್ಥವನ್ನು ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ ಅದರಿಂದ ಧಾನ್ಯವನ್ನು, ಹಿಟ್ಟನ್ನು ಹೊರ ತೆಗಿಬೇಕು, ಅದಕ್ಕೆ ನೀರನ್ನು ಬೆರೆಸಬೇಕು, ಮುಂದೆ ಅದನ್ನು ಬೆಂಕಿ ಮೇಲೆ ಇಡಬೇಕು, ಅದಕ್ಕೆ ಬೇಕಾದಂಥ ಸಂಸ್ಕಾರಗಳೆಲ್ಲ ಆಗಬೇಕು. ತಿನ್ನುವಂಥ ವ್ಯಕ್ತಿಯ ಪಾತ್ರದಲ್ಲಿ ಅದು ಬಂದು ಕೂತ್ಕೊಳ್ಬೇಕಾದ್ರೆ ಎಷ್ಟು ವಿಳಂಬ ಇದೆ. ಹಣ್ಣು ಮೊದಲಾದದ್ದಿದೆ, ಅಂಥವೆಲ್ಲ ಕೂಡಲೇ ಗಿಡದಿಂದ ಕಿತ್ತಿದ ಕೂಡಲೇ ನಮಗೆ ತಿನ್ಲಿಕ್ಕೆ ಯೋಗ್ಯ ಆಗ್ತವೆ. ಕೆಲವು ಹಾಗಿರೋದಿಲ್ಲ. ಜಗತ್ತಿನಲ್ಲಿ ಎಲ್ಲ ಥರದ ಸಿದ್ಧಿಗಳು ಒಂದೇ ಅಲ್ಲ. ಇವೆಲ್ಲವನ್ನು ಸಾಧಕನಾದವನು ಆ ವಿಳಂಬವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು, ಮತ್ತೆ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಏನಿದ್ರೂ ಎಲ್ಲವೂ ಆಗುವುದು, ಮತ್ತೆ ತನ್ನ ಪ್ರಾರಬ್ಧ ಕರ್ಮ ಅಂತ ಅನ್ನೋದು ಪ್ರತಿಬಂಧಕವಾಗಿದ್ದಾಗ ಅಲ್ಲಿ ವಿಳಂಬವೂ ಆದಿತ್ತು, ಅಥವಾ ಆವಾಗ ಫಲ ಸಿಗಲಿಕ್ಕೇ ಇಲ್ಲ ಅನ್ನೋದನ್ನು ಕೂಡ ಮನವರಿಕೆ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಹೇಳ್ತಾರೆ 8ನೇ ಸ್ಕಂಧ 8ನೇ ಅಧ್ಯಾಯದ 73ನೇ ಶ್ಲೋಕದಲ್ಲಿ. ಸಾಧನೆಗೆ ಅನುಗುಣವಾಗಿ ನಮಗೆ ಫಲ ಸಿಗ್ತದೆ ಅನ್ನೋದಕ್ಕೆ ದೃಷ್ಟಾಂತ ಅದು. ಏವಂ ಸುರಾಸುರಗಣಾ ಸಮದೇಶಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲ ಮಂಜಸಾಪು ಯತ್ಪಾದ ಪಂಕಜ ರಜಶ್ರೇಣ ನ ದೈತ್ಯಾ. ಶುಕಮುನಿ ಹೇಳೋ ಮಾತು, ಕ್ಷೀರ ಸಮುದ್ರದ ಮಥನ ನಡೀತು. ದೇವತೆಗಳು ದೈತ್ಯರು ಎಲ್ಲರೂ ಕೂಡ ಸಮಾನವಾದ ದೇಶದಲ್ಲಿ, ಕ್ಷೀರಸಾಗರದ ತೀರದಲ್ಲಿ ಸಮುದ್ರ ಮಥನ ನಡೆಸಿದರು. ಕ್ಷೀರಸಾಗರದಲ್ಲೇ ಸಮುದ್ರ ಮಥನ ನಡೆಸಿದರು. ಕಾಲವೂ ಒಂದೇ, ಹೇತು ಅದೇ ಮಂದ್ರ ಪರ್ವತ, ಅದೇ ವಾಸುಕಿ. ಮತ್ತೆ ಬೇರೆ ಬೇರೆ ಪರ್ವತಗಳಿಂದ ಔಷಧ ದ್ರವ್ಯಗಳನ್ನು ತಂದು ಆ ಸಮುದ್ರದಲ್ಲಿ ಸುರಿದಿದ್ದರು. ಅವೇ ಅರ್ಥ. ಪ್ರಯೋಜನ ಇಬ್ಬರಿಗೂ ಬೇಕಾಗಿದ್ದ ಪ್ರಯೋಜನ ಒಂದೇ. ಯೋಗ ಇಬ್ಬರು ಜೊತೆಗೂಡಿದ್ರು. ದೈತ್ಯ ದಾನವರಲ್ಲಿ, ದೇವದೈತ್ಯರಲ್ಲಿ ಪರಸ್ಪರ ವಿರೋಧ ಇದ್ರು. ಆ ವಿರೋಧವನ್ನು ತಾತ್ಕಾಲಿಕವಾಗಿ ಮರೆತು ಅವರೊಂದು ಪ್ರಯತ್ನ ಮಾಡಿದ್ರು. ಮತ್ತೆ ಇಬ್ಬರು ಕೂಡ ಪ್ರಯತ್ನವೂ ಪಟ್ಟರು. ಯಾರೋ ಒಬ್ರು ಕಡಿಮೆ ಪ್ರಯತ್ನ ಪಟ್ಟರು, ಇನ್ನೊಬ್ರು ಹೆಚ್ಚು ಪ್ರಯತ್ನ ಪಟ್ಟರು ಅಂತಿಲ್ಲ, ಸಮಾನವಾಗೇ ಪ್ರಯತ್ನ ಪಟ್ಟಿದ್ರು. ಆದರೆ ಸಿಗುವ ಫಲ ಮಾತ್ರ ವಿಕಲ್ಪಿತ ಆಗಿತ್ತು, ವ್ಯತ್ಯಸ್ತ ಆಗಿತ್ತು. ದೇವತೆಗಳಿಗೆ ಅಮೃತ ದೊರೆಯಿತು, ಸಿಗಲಿಲ್ಲ ದೈತ್ಯರಿಗೆ. ಯಾಕೆ ಅಂದರೆ ಎಲ್ಲದಕ್ಕೂ ಕೂಡ ಅವರು ಮಾಡುವ ಸಾಧನೆಯ ಹಿಂದಿನ ಧೋರಣೆ, ಅನುಸಂಧಾನ ಅದು ಮುಖ್ಯ. ತಾನ್ಯೇವ ಭಾವೋಪಹತಾನಿ ಕಲ್ಕಃ, ಮಹಾಭಾರತ ಹೇಳ್ತದ. ತಪೋನ ಕಲ್ಕೋ ಧ್ಯೇನಂನ ಕಲ್ಕಃ ದಾನಂನ ಕಲ್ಕೋ
ವಿಧಿರ್ನ ಕಲ್ಕಃ. ತಪಸ್ಸು ಮಾಡುವುದು, ದಾನ ಮಾಡುವುದು, ಧ್ಯಾನ ಮಾಡುವುದು ಯಾವುದು ದೋಷಪೂರ್ಣ ಅಲ್ಲ. ಆದರೆ ನಮ್ಮ ಭಾವ ದುಷ್ಟ ಆಗಿದ್ರೆ ಆ ಕ್ರಿಯೆಗಳು ಕೂಡ ದುಷ್ಟ ಆಗಿಬಿಡ್ತವೆ. ದೇವತೆಗಳು ತಾವಿದು ಮಾಡುವುದು ಭಗವಂತನ ಪೂಜಾ ಅಂತ ಮಾಡಿದರು, ಭಗವಂತನ ಪಾದಕಮಲವನ್ನು ಆಶ್ರಯಿಸಿದರು. ಅದು ಭಗವಂತನಿಗೆ ತೃಪ್ತಿಕರ ಆಯಿತು. ಅಸುರರು ಭಕ್ತಿಯಿಂದ ಅದನ್ನು ಮಥನ ಮಾಡಲಿಲ್ಲ. ಆದ್ರಿಂದ ಅದು ಭಗವಂತನಿಗೆ ತೃಪ್ತಿಕರ ಆಗಲಿಲ್ಲ. ಭಗವಂತನ ಪೂಜೆ ಅಂತ ಅದು ಮಾಡಲಿಲ್ಲ. ಭಗವಂತನ ಪಕ್ಷಪಾತ ಬುದ್ಧಿಯಿಂದ ಏನೂ ಹೀಗಾಗಲಿಲ್ಲ. ದೇವತೆಗಳ ಯೋಗ್ಯತೆಯನ್ನು ಲಕ್ಷಿಸಿ ಅವನು ದೇವತೆಗಳನ್ನು ತನ್ನವರು ಅಂತ ತಿಳ್ಕೊಂಡಿದ್ದಾನೆ. ದೇವತೆಗಳ ದೈತ್ಯರ ದುರ್ಬುದ್ಧಿಯನ್ನು ಗಮನಿಸಿಯೇ ಅವರು ತನ್ನವರ ಅಲ್ಲ ಅಂತ ದೂರ ಹಾಕಿದ್ದಾನೆ. ಜಗತ್ತಿನಲ್ಲಿ ಒಬ್ಬ ಆಡಳಿತಗಾರನು, ರಾಜನೋ, ಗುರುವು ಇವನು ತನ್ನವನು, ಇವನು ತನ್ನವನು ಅಲ್ಲ ಅಂತ ಹೀಗೆಲ್ಲ ಭಾವನೆ ಮಾಡ್ತಾನೆ. ಅದು ಹೇಗೆ ಮಾಡಿರ್ತಾನೆ ಅಂದರೆ, ತನ್ನ ಸಮೀಪಕ್ಕೆ ಬಂದಿರುವ ವ್ಯಕ್ತಿಯ ಯೋಗ್ಯತೆಯನ್ನು ತಿಳಿಯದೇನೆ ದುರ್ಬುದ್ಧಿಯಿಂದ ಅಥವಾ ಸದ್ಬುದ್ಧಿಯ ಕೊರತೆಯಿಂದ ಹಾಗೆ ಮಾಡಿರ್ತಾನೆ. ಪರಮಾತ್ಮ ಹಾಗಲ್ಲ. ಇವರು ತನ್ನವರು, ಇವ್ರು ತನ್ನವರಲ್ಲ ಅಂತ ಆತ ನೋಡ್ತಾನೆ. ಅದು ಹೇಗೆ ಅಂದರೆ ಅವ್ರ ಯೋಗ್ಯತೆಯನ್ನು ಅನುಲಕ್ಷಿಸಿಯೇ ನೋಡ್ತಾನೆ ಹೊರತು ಹಾಗೆ ಬೇಕಾಬಿಟ್ಟಿಯಾಗಿ ನೋಡೋದಿಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಇಂಥದೇ ಮತ್ತೊಂದು ದೃಷ್ಟಾಂತವನ್ನು ಕೊಡೋರಿದ್ದಾರೆ. ಅಲ್ಲಿಗೆ 224ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.